ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ನಂದ ಗೋಕುಲ ಇವತ್ತಿನ ಸಂಚಿಕೆ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ, ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೂಲ್ಯ ಅವರು ಹೊಸ್ದಾಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರಲ್ಲ, ಅಲ್ಲಿಗೆ ಬರ್ತಾರೆ. ಮಗುಗೆ ಡ್ರಾಯಿಂಗ್ ಮಾಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಮಗು ಅವ್ರ ಅಮ್ಮ ಫೋನ್ ಮಾಡ್ತಾರೆ. ನಿಧಿ ಏನು ಮಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳಾ ಅಂತ ಕೇಳ್ತಾರೆ. ಇಲ್ಲ ಮ್ಯಾಮ್, ಅವಳು ದೇವರಂತ ಮಗು, ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ, ಅವಳೇನು ಅಳ್ತಾ ಇಲ್ಲ, ನನಗೆ ನೋಡ್ಕೊಳಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಮೂಲ್ಯ ಅವ್ರು ಹೇಳ್ತಾರೆ. ಸರಿ, ಅವಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಚಾಕ್ಲೇಟ್ ಮಾತ್ರ ಕೊಡಬೇಡಿ, ನಾನೇ ಪ್ರಿಪೇರ್ ಮಾಡಿದ್ದೀನಿ ಕೇಕು, ಅದನ್ನು ಕೊಡಿ ಅಂತ ನಿಧಿ ಅವರಮ್ಮ ಹೇಳ್ತಾರೆ. ಫೋನ್ ಕಟ್ ಮಾಡಿ ಇಡೋದ್ರಲ್ಲಿ ನಿಧಿ ಹೋಗಿ ಚಾಕ್ಲೇಟ್ ತಿಂತಾ ಇರ್ತಾಳೆ. ಅಮೂಲ್ಯ, ಬೇಡ ಪುಟ, ತಿನ್ಬೇಡ ಚಾಕ್ಲೇಟು, ಅಮ್ಮ ಹೇಳಿದ್ದಾರೆ ಬಾ ಅಂತ ಈಸ್ಕೊತಾರೆ. ಅವಳು ಜೋರಾಗಿ ಕಿರುತ್ತಾಳೆ. ಅಮೂಲ್ಯ ಅವರು ಕೇಕನ್ನು ತಗೊಂಡು ಬರ್ತಾರೆ. ತಿನ್ನು ಇದನ್ನ, ಅದನ್ನೆಲ್ಲ ತಿನ್ನಬಾರ್ದು ಅಂತ. ಆ ಕೇಕನ್ನು ತೆಗೆದು ಅಮೂಲ್ಯ ಅವ್ರ ಮುಖಕ್ಕೆ ಹಾಕ್ಬಿಡ್ತಾಳೆ. ಮೀನಾ ತುಂಬ ಅಳ್ತಾ ಇರ್ತಾರೆ. ಕೇಶವ ಅವರು ಸಮಾಧಾನ ಮಾಡ್ತಿರ್ತಾರೆ. ಬೇಡ ಮೀನಾ, ಏನು ಕಳ್ತಿದೀಯಾ, ಇಷ್ಟೊಂದು ಅಳ್ಬೇಡ ಅಂತ. ಮೀನಾ ಅವರು, ಅಲ್ಲ ಕೇಶವ, ನಾವೇನು ತಪ್ಪು ಮಾಡಿದ್ದೀವಿ, ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂದ ತಕ್ಷಣ ಇಷ್ಟೊಂದೆಲ್ಲ ನಮ್ಮನ್ನು ನಿಷ್ಠುರವಾಗಿ ನೋಡ್ತಿದಾರಲ್ಲ, ಯಾಕೆ ಅಂತ ಕೇಳ್ತಾರೆ. ಕೇಶವ ಅವರು, ಆಯಿತು ಸಮಾಧಾನ ಮಾಡ್ಕೊ ಮೀನಾ ಅಂತ ಹೇಳ್ತಾರೆ. ಪ್ರೀತಿಸಿ ಮದುವೆ ಆಗಬೇಡಿ ಅಂತ ಹೇಳ್ತಿದ್ದು ನಮ್ಮ ಮಾವನೇ ಇವಾಗ ನನ್ನ ಮಗಳು ಥರ ನೋಡ್ಕೋತಾ ಇದ್ದಾರೆ. ಅಂಥದ್ರಲ್ಲಿ ಎತ್ತ ಮಗಳನ್ನ ಈ ಥರ ಮನೆಯಿಂದ ಹೊರಗಡೆ ಹಾಕ್ಬಿಟ್ರಲ್ಲ ಕೇಶವ, ಅಂತ ದೊಡ್ಡ ತಪ್ಪು ಮಾಡಿದ್ದೀವ ನಾವು ಅಂತ ಕೇಳ್ತಾರೆ ಅಮೂಲ್ಯ ಅವರು. ಅವರು ಮೀನಾ ಅವರನ್ನು ಆಯಿತು ಸಮಾಧಾನ ಮಾಡ್ಕೊ ಮೀನಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಮೂಲ್ಯ ಅವರು ನಿಧಿನ ಮಲಗ್ಸೋಕ್ಕೆ ಅಂತ ಹೋಗ್ತಾರೆ. ಆದರೆ ನಿಧಿ ತುಂಟಾಟ ಮಾತ್ರ ತುಂಬ ಜಾಸ್ತಿ ಆಗುತ್ತೆ. ನಿಧಿ ಅಡುಗೆ ಮನೆಯಲ್ಲಿ ಮೇಲ್ಗಡೆ ಹತ್ತಿ ಏನೋ ಎಳಿತಾ ಇರ್ತಾಳೆ. ಅಮೂಲ್ಯ, ಬೇಬಿ ಬೇಬಿ ಬಾ ಕೆಳಗಡೆ, ಏನಕ್ಕೆ ಮೇಲ್ಗಡೆ ಹತ್ತಿದೀಯಾ ಅಂತ ಹೇಳ್ತಾಳೆ. ಅಕ್ಕ, ನಿನ್ಗೊಂದು ಸರ್ಪ್ರೈಸ್ ಇದೆ, ಆ ಕಡೆ ತಿರುಕೋ ಅಂತ ಹೇಳ್ತಾಳೆ. ಏನು ಸರ್ಪ್ರೈಸು ಅಂದರೆ, ನೀನು ಮೊದಲು ಆ ಕಡೆ ತಿರುಕೋ, ಹೇಳ್ತೀನಿ ಅಂತ ಹೇಳ್ತಾಳೆ. ರಾಗಿ ಹಸಿಟ್ಟು ಕ್ಯಾಪ್ ತೆಗೆದು ಅಮೂಲ್ಯ ಅವ್ರ ತಲೆ ಮೇಲೆ ಹಾಕ್ಬಿಡ್ತಾಳೆ. ಕೇಶವ ಅವರು ಹರಳಿಕಟ್ಟೆ ಹತ್ರ ವಲ್ಲಭನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ವಲ್ಲಭ ಅವರು ಬಂದು, ಏನಣ್ಣ ಮಾತಾಡಬೇಕು ಅಂತ ಅಂದಲ್ಲ ಅಂತ ಕೇಳ್ತಾರೆ. ಕೇಶವ ಅವರು ಮೀನಿನ ಮನೆಗೆ ಹೋಗಿದ್ದು, ಅಲ್ಲಿ ಏನೇನು ನಡೀತು ಅನ್ನೋ ಸತ್ಯ ಎಲ್ಲ ಹೇಳ್ತಾರೆ. ತುಂಬ ಅವಮಾನ ಮಾಡ್ಬಿಟ್ರು ವಲ್ಲಭ ಅಂತ ಹೇಳ್ತಾರೆ. ವಲ್ಲಭ ಅವರು, ಅದಕ್ಕೆ ಏನು ಮಾಡಬೇಕು ಅಣ್ಣ ಅಂತ ಕೇಳ್ತಾರೆ. ಕೇಶವ ಅವರು, ಮೀನನ್ನು ನಾನು ಹೇಗಾದರೂ ಮಾಡಿ ಖುಷಿ ಪಡಿಸ್ಬೇಕು, ಅದಕ್ಕೆ ನಾನು ಗೌರ್ಮೆಂಟ್ ಜಾಬಕ್ಕೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ವಲ್ಲಭ ಅವರು, ಅಣ್ಣ ನಿಜ ಹೇಳೋಣ, ನೀನು ನಿಜವಾಗ್ಲೂ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ, ಇಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡೋರು ನೋಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಕೇಶವ ಅವರು, ಇಲ್ಲ ವಲ್ಲಭ, ನನ್ನ ತುಂಬ ಅವಮಾನ ಮಾಡಿದ್ದಾರೆ, ಮೀನನ್ನ ಹೆಂಗಾದ್ರೂ ಮಾಡಿ ಖುಷಿ ಪಡಿಸ್ಲೇಬೇಕು, ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ಅದಕ್ಕೆ ತಕ್ಕಂತೆ ಯಾವ್ದಾರ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅದಕ್ಕೆ ನಾನು ಕೆಲಸಕ್ಕೆ ಸೇರ್ಕೋತೀನಿ ಅಂತ ಹೇಳ್ತಾರೆ. ವಲ್ಲಭ ಅವರು, ಹೌದಣ್ಣ ಆಯಿತು ಸೇರ್ಕೊಳ್ಳಿ, ನನಗೂ ಖುಷಿ ಆಯಿತು ಈ ಮಾತನ್ನು ಕೇಳಿ, ನನ್ನಿಂದ ಏನಾರು ಎಲ್ಪ್ ಬೇಕು ಅಂದರೆ ಹೇಳಿ ಅಣ್ಣ ಅಂತ ಕೇಳ್ತಾನೆ. ನೀನು ಎಲ್ಪ್ ಮಾಡಲೇಬೇಕು ಅಂತಂದರೆ ಈ ವಿಚಾರನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾರೆ. ನಾನು ಯಾರಿಗೂ ಹೇಳಲ್ಲ ಬಿಡೋಣ ಅಂತ ಹೇಳ್ತಾರೆ. ನೀನು ಅಮೂಲ್ಯನಿಗೆ ಯಾವ ವಿಚಾರನೂ ಮುಚ್ಚಿಡಲ್ಲ, ನೀನು ಅಮೂಲ್ಯಂಗೆ ಮಾತ್ರ ಹೇಳ್ಬೇಡ, ಮೀನಿಂಗ್ ಹೇಳ್ಬಿಡ್ತಾಳೆ ಅಂತ ಹೇಳ್ತಾರೆ. ಆಯ್ತಣ್ಣ ಅಂತ ವಲ್ಲಭರು ಹೇಳ್ತಾರೆ. ಪ್ರಿಯಾ ಅವರು ಮತ್ತು ಅವ್ರ ಅಮ್ಮ ಅವರು ರೂಮ್ನಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾಧವ್ ಅವರು ನನ್ನ ಮಾತನ್ನೇ ಕೇಳಲ್ಲ, ಯಾವಾಗಲೂ ಅಪ್ಪ ಅಮ್ಮ ನನ್ನ ತಮ್ಮಂದಿರು ಅಂತ ಹೇಳ್ತಾನೆ ಇರ್ತಾರೆ, ನಾನು ಏನು ಕೇಳಿದ್ರು ಹೇಳೋದೇ ಇಲ್ಲ ಅಮ್ಮ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಪ್ರಿಯಾ ಅವರಮ್ಮ, ಫಸ್ಟು ನೀವು ಹನಿಮೂನ್ಗೆ ಹೋಗಿದ್ದು ಬನ್ನಿ, ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಪ್ರಿಯಾ ಅವರು, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಮ್ಮ, ಎಲ್ಲಾದರೂ ಹೊರಗಡೆ ಹೋಗಿದ್ದು ಬರೋಣ, ಹನಿಮೂನ್ಗೆ ಹೋಗೋಣ ಅಂತ. ಅದಕ್ಕೆ ಮಾಧವ ಅವರು 2 ದಿನ ಟೈಮ್ ಕೊಡು, ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಪ್ರಿಯಾ ಅವರ ಅಮ್ಮ, ಈ ಅಳಿನ ನಂಬ್ಕೊಂಡ್ರೆ ಏನೂ ಆಗಲ್ಲ, ಬಾ ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಕೇಶವ ಅವರು ವಲ್ಲಭನ, ಏನೋ ಈ ಸತ್ಯನ ರಾತ್ರಿನೇ ಹೋಗಿ ಹೇಳಂಗಿದೆಯಾ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನಾನೇನು ಹೇಳಲ್ಲ ಅಂತಾರೆ. ಭಾಷೆ ಕೊಡು ಅಂತ ಹೇಳ್ತಾರೆ. ಭಾಷೆ ಕೊಟ್ಟರು ಅಷ್ಟೇ, ಕೊಡದೆ ಹೋದ್ರು ಅಷ್ಟೇ ಅಣ್ಣ, ನಾನೇನು ಹೇಳಲ್ಲ ಅಂತ ವಲ್ಲಭ ಅವ್ರು ಹೇಳ್ತಾರೆ. ವಲ್ಲಭ ಅವರು, ಅಣ್ಣ ನಾನು ನಿನಗೊಂದು ವಿಚಾರ ಹೇಳ್ಬೇಕಣ್ಣ ಅಂತ ಹೇಳ್ತಾರೆ. ಏನು ಅದು, ಹೇಳ್ಕೊ ಅಂತ ಹೇಳ್ತಾರೆ. ಈ ಫುಡ್ ಡಿಲಿವರಿ ಜೊತೆಗೆ ಕಾರ್ ಡ್ರೈವಿಂಗು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಣ್ಣ ಅಂತ ಹೇಳ್ತಾರೆ. ಅವರು, ನೀನು ಓದ್ಕೊಂಡು ಇಲ್ಲಿ ಫುಡ್ ಡೆಲಿವರಿ ಮಾಡಿಕೊಂಡು ಕಾರ್ ಡ್ರೈವಿಂಗ್ ಅಂದರೆ ಕಷ್ಟ ಆಗಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಣ್ಣ, ಅಮೂಲ್ಯನಿಗೆ ಏನಾದರೂ ಕೊಡಿಸ್ಬೇಕು ಅಂತಂದ್ರೂ ಕಷ್ಟ ಆಗ್ತಾಯಿದೆ, ನಾನು ಈ ಕೆಲಸ ಮಾಡ್ತೀನಿ, ನೀನು ಅದಕ್ಕೆ ಹೇಳ್ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು, ಇಬ್ಬರು ಏನು ಹೇಳೋದು ಬೇಡ ಅಂತ ಹೇಳ್ತಾರೆ. ಪ್ರಿಯಾ ಮತ್ತು ಅವರಮ್ಮ ನಂದವ್ರ ಜೊತೆ ಮಾತಾಡೋದಕ್ಕೆ ಅಂತ ಹೊರಗಡೆ ಬರ್ತಾರೆ. ಪ್ರಿಯಾ ಅವರಮ್ಮ, ಅಣ್ಣ ನೀವಿನ್ನೂ ಊಟ ಮಾಡಿಲ್ವಾ ಅಂತ ಹೇಳ್ತಾರೆ. ಇಲ್ಲ, ಜೊತೆಗೆ ಮಾಡೋಣ ಅಂತ ಕೂತಿದ್ದೀನಿ ಕಣಮ್ಮ ಅಂತ ಹೇಳ್ತಾರೆ. ಪ್ರಿಯಾ ಅವರಮ್ಮ, ಅಣ್ಣ ನಿಮ್ಮ ಜೊತೆಗೆ ಒಂದು ವಿಚಾರ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಅದೇನು ಹೇಳಿ ಅಂತ ಹೇಳ್ತಾರೆ. ನಾನು ಸರಿ ಬಂದಾಗ್ಲೇ ಇವರಿಬ್ಬರನ್ನೂ ಹೊರಗಡೆ ಕಳಿಸಿ ಅಂತ ಹೇಳಿದ್ದೆ, ನೀವು ಕೆಲಸದ ಮಧ್ಯದಲ್ಲಿ ಮರ್ತ್ಬಿಟ್ಟಿದ್ದೀರಾ ಅನಿಸುತ್ತೆ ಅಣ್ಣ ಅಂತ ಹೇಳ್ತಾರೆ. ಅದಕ್ಕೆ ನಂದ ಅವರು, ಇಲ್ಲ ಮರ್ತಿಲ್ಲ, ಯಾವ್ದಾದ್ರು ವ್ಯವಸ್ಥೆ ಮಾಡ್ತೀನಿ ನಾನು, ಪ್ರಿಯಾ ಮತ್ತು ಮಾಧವನ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ವೀಣಾ ಅವರು, ಹಣ ಏನಾದ್ರೂ ಹನಿಮೂನಿಗೆ ಕಳ್ಸೋಕ್ಕೆ ದುಡ್ಡಿಲ್ಲ ಅಂತಂದರೆ ಹೇಳಿ, ನನ್ನ ಗಂಡಂಗೆ ಹೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ.
ಅದಕ್ಕೆ ನಂದ ಅವರು ಆ ಥರ ಏನಿಲ್ಲಮ್ಮ, ದುಡ್ಡಿನ ಸಮಸ್ಯೆ ಏನೂ ಇಲ್ಲ, ನಾನೇ ಕಳಿಸ್ತೀನಿ ಅಂತ ಹೇಳ್ತಾರೆ. ವೀಣಾ ಅವರು ಸರಿ ಆಗಿದ್ರೆ ಆದಷ್ಟು ಬೇಗ ನನ್ನ ಮಗ ಮತ್ತು ಅಳಿಯ ಹನಿಮೂನ್ಗೆ ಹೋಗಿದ್ದು ಬಂದರೆ ಅಷ್ಟೇ ಸಾಕು, ಅವರಿಬ್ಬರು ಖುಷಿನೇ ನನಗೆ ಮುಖ್ಯ ಅಂತ ಹೇಳ್ತಾರೆ. ಗಿರಿಜಾ ಅವರು ಆಗಿದ್ರೆ ಮಾತಾಡಿದ್ದೆಲ್ಲ ಮುಗೀತು ಅಂದರೆ ಬನ್ನಿ ಊಟ ಮಾಡೋಣ ಅಂತ ಕರೀತಾರೆ. ಇಲ್ಲ ಅದಕ್ಕೆ ನಂದು ಊಟ ಆಯಿತು, ನೀವಿಬ್ಬರು ಮಾಡಿ, ನಾನು ಇನ್ನು ಹೋಗಿದ್ದು ಬರ್ತೀನಿ ಅಂತ ಹೊರಡ್ತಾರೆ ವೀಣಾ ಅವರು. ಅಮೂಲ್ಯ ಅವರು ಮೀನನ ಹತ್ರ ಬರ್ತಾರೆ. ಮೀನಾ ಅವರು ಬರಬೇಕು ಕೇರ್ ಟೇಕರ್ ಅವರು, ಯಾವ ಥರ ಇತ್ತು ಕೆಲಸ, ಮೊದಲನೇ ದಿವಸ ಹೇಗಿತ್ತು ಅಂತ ಹೇಳ್ತಾರೆ. ಅಮೂಲ್ಯ ಅವರು, ಅಯ್ಯೋ ಯಾಕಕ್ಕ ಕೇಳ್ತೀರಾ, ಸೊಂಟ ಎಲ್ಲ ಬಿದ್ದೋಯ್ತು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ, ಅದೇನು ಮಗುನ, ಅದು ದೇವ್ರ ಥರ ಇರುತ್ತೆ ಅಂದ್ಕೊಂಡೆ, ಆದರೆ ನನ್ನನ್ನೇ ದೇವ್ರ ಪದಕ್ಕೆ ಸೇರಿಸೋ ಥರ ಆಯಿತು ಅಕ್ಕ ಅಂತ ಹೇಳ್ತಾರೆ. ಮೀನವರು, ಹೌದಾ ಏನಾಯಿತು ಅಂತ ಕೇಳ್ತಾರೆ. ಅಮೂಲ್ಯ ಅವರು ಮಗು ಮಾಡಿ ತುಂಟಾಟ ಎಲ್ಲ ಹೇಳ್ತಾರೆ. ಮೀನಾ ಅವರು ನಗ್ತಾ ಇರ್ತಾರೆ. ಸರಿಯಾಗಿದ್ರೆ ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗಲ್ವಾ ಅಂತ ಹೇಳ್ತಾರೆ. ನಾಳೆಯಿಂದಾರ ನಂಗೆ ಕೆಲ್ಸಕ್ಕೆ ಹೋದರೆ ನೀವು ಹಾಸ್ಪಿಟ್ಲಿಗೆ ಬ್ರೆಡ್ಡು ಎಲ್ಲನೂ ತೊಗೊಂಡು ಬರಬೇಕಾಗತ್ತೆ ಅಕ್ಕ ಅಂತ ಅಮೂಲ್ಯ ಅವ್ರು ಹೇಳ್ತಾರೆ. ಮೀನಾ ಅವರು, ಮತ್ತೆ ಸುನಾಮಿನೇ ಬಂದರೂ ಬಿಡೋದಿಲ್ಲ, ನನ್ನ ಗಂಡಂಗೆ ನಾನು ಸಹಾಯ ಮಾಡಬೇಕು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಅಮೂಲ್ಯ ಅವರು ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾರೆ. ಮೀನಾ ಅವರು, ಅಮ್ಮು, ನಾನು ತಮಾಷೆ ಮಾಡಿದ್ದಷ್ಟೇ, ನಿಂಗೆ ಆ ಕೆಲಸ ಇಷ್ಟ ಇಲ್ಲ ಅಂದರೆ ಹೋಗಬೇಡ, ಏನೂ ಸಮಸ್ಯೆ ಇಲ್ಲ ಅಂತ ಮೀನಾ ಅವ್ರು ಹೇಳ್ತಾರೆ. ಅಮ್ಮು ಅವರು, ನಾನು ಯಾವುದಾದ್ರು ಕೆಲಸ ಆದರೂ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಜೋಶಲ್ಲಿ ಹೋದೆ ಅಕ್ಕ, ಆದರೆ ನನಗೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಹತ್ಕೊಂಡು ಹೊರಟ್ಬಿಡ್ತಾರೆ. ಮೀನಾ ಅವರು, ದೇವರೇ, ಅವ್ರ ಅಪ್ಪನ ಮನೇಲಿ ಮದುವೆಗಿಂತ ಮುಂಚೆ ತುಂಬ ಸುಖವಾಗಿ ಬೆಳೆದ್ಲು, ಆದರೆ ಈಗ ಅವಳಿಗೆ ಈ ಥರ ಪರಿಸ್ಥಿತಿ ಬಂದಿದೆ, ಅವಳ ಸಮಸ್ಯೆ ಎಲ್ಲ ತೀರ್ಲಪ್ಪ ಅಂತ ದೇವರಲ್ಲಿ ಕೇಳ್ಕೊತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.